ನೆರವೇರಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಇದ್ದೀವಿ. ಆ ಭಗವಂತ ಯಾವಾಗ ತಥಾಸ್ತು ಅಂತನೋ ಆ ಸಮಯದಲ್ಲಿ ಅದು ಕೂಡ ನೆರವೇರತ್ತೆ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕ ಅಂತಲೇ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಡೈಲಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು, ಅಂದರೆ ತಿಂಡಿ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕಿ ತಿಂಡಿ ಎಲ್ಲ ಹಾಕ್ಬಿಟ್ಟು ಅವ್ರು ಸ್ಕೂಲಿಗೆ ಕೂಡ ಹೋಗಾಯಿತು. ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಹೊರಗಡೆ ಒರೆಸಿ ಎಲ್ಲ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಮೊದಲು ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂತೇಳಿ ಕೂತಿದ್ದೀನಿ. ಕೆಲವೊಂದು ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದು ತುಂಬಾ ಇಷ್ಟ ಇರುತ್ತೆ. ಅಂಥದ್ರಲ್ಲಿ ನಾನು ಕೂಡ ಒಬ್ಳು. ಮುಂದ್ಗಡೆ ಸ್ವಲ್ಪ ಕಡಿಮೆ ಜಾಗ ಇದೆ ಓಡಾಡೋದಕ್ಕೆ, ಅಷ್ಟು ಜಾಗ ಇಲ್ಲ ಇಲ್ಲಿ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಪುಟಾಣಿ ರಂಗೋಲಿಗಳನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಇನ್ನು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಮನೆ ಕೆಲಸ ಎಲ್ಲ ಮುಗ್ದಿದೆ. ಇನ್ನು ಪೂಜೆ ಮಾಡ್ಕೊಳ್ಬೇಕು. ಇದಷ್ಟು ನಮ್ಮ ಮನೆ ಹತ್ರ, ಅಂದರೆ ಅಮ್ಮನ ಮನೆ ಹತ್ರ ಬಿಟ್ಟಿರೋವಂಥ ಹೂವು. ನಮ್ಮಮ್ಮ ಮೊನ್ನೆ ನಮ್ಮ ತಮ್ಮ ಬಂದಿದ್ದ, ಅವಾಗ ತೊಗೊಂಡು ಬಂದು ಕೊಟ್ಟ. ಎಲ್ಲನೂ ಕಟ್ಟಿ ಕಳಿಸಿದೆ. ಇವತ್ತು ದೇವ್ರಿಗೆ ಹಾಕೋಣ ಅಂತೇಳಿ ಇದೆಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ರೋಸ್ ಕೂಡ ಅಷ್ಟೇ ಮನೆಯಿಂದ ಕೊಟ್ಟು ಕಳಿಸಿರುವಂಥದ್ದು. ತುಂಬ ಚೆನ್ನಾಗಿ ಅರಳಿತ್ತು ಮನೆ ಮುಂದೆ. ಅದು ಫೋಟೋ ಕೂಡ ಹಾಕಿದ್ರು ನನಗೆ, ಶೇರ್ ಮಾಡೋಣ ಅಂದೆ, ಮರ್ತೋಯ್ತು ನನಗೆ. ಇನ್ನು ಹೊರಗಡೆ ರಂಗೋಲಿ ಹಾಕಿದ್ನಲ್ಲ, ಅಲ್ಲೂ ಕೂಡ ಮೊದಲು ಪೂಜೆ ಮಾಡೋಣ ಅಂತೇಳಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಇಡ್ತಾ ಇದ್ದೀನಿ. ಆನಂತರ ದೇವ್ರ ಹತ್ರ ದೀಪ ಎಲ್ಲ ತೊಳೆದ್ಬಿಟ್ಟು ಹೂವೆಲ್ಲ ಇಟ್ಟು ಇನ್ನು ದೇವ್ರ ಮುಂದೆನೂ ಒಂದು ಪುಟಾಣಿ ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ಕೂಡ ತುಂಬ ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ದೇವ್ರ ಹತ್ರ ಆಗಿರ್ಬೋದು ಅಥವಾ ಇವನ್ ದೀಪಗಳ ಹತ್ರ ಆಗಿರ್ಬೋದು, ಒಂದೊಂದು ಪುಟ್ಟ ರಂಗೋಲಿ ಹಾಕಿದ್ರೆ ಅದು ಕೂಡ ಶುಭ ಸಂಕೇತ ಅಂತಲೇ ಹೇಳ್ತಾರೆ. ಅದಕ್ಕೂ ಕೂಡ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆನಂತರ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೂವೆಲ್ಲ ಇಟ್ಟಿದ್ದೀನಿ. ಆನಂತರ ದೀಪ ಕೂಡ ಹಚ್ಕೊಂಡು ಗಂಧದ ಕಡ್ಡಿ ಎಲ್ಲ ಬೆಳೆದೆ. ಅಂದರೆ ಪ್ರತಿದಿನ ದೀಪ ತೊಳೆದು ಒಂದು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಎಲ್ಲರೂ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಹೊರಗಡೆ ತುಳಸಿ ಗಿಡಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಆನಂತರ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಧೂಪ ಎಲ್ಲ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಇನ್ನು ಇದು ನಾನು ಬರೀ 170ಗೆ ತರಿಸ್ಕೊಂಡಿರೋ ಅಂಥದ್ದು. 60 ಪೀಸು ನನಗೆ ಈ ಒಂದು ಧೂಪದ ಸೆಟ್ಟು ಸಿಕ್ಕಿದೆ. ಅದರ ಲಿಂಕನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ಆ ಲಿಂಕನ್ನು ಕೂಡ ಕೊಡ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಸ್ಮೆಲ್ ಇದೆ. ತುಂಬ ಹೊತ್ತು ಧೂಪದ ಹೊಗೆ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಬೇಕಿತ್ತು ಅಂದರೆ ಲಿಂಕನ್ನು ಕೊಡ್ತೀನಿ ನಾನು, ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಇವತ್ತು ತಿಂಡಿಗೆ ನಾನಿಲ್ಲಿ ಮೆಂತ್ಯ ಬಾತ್ ಮಾಡಿದ್ದೆ, ಬಾಕ್ಸಿಗೆಲ್ಲ ಹಾಕಿ ಕಳಿಸಿದ್ದೀನಿ. ಮಕ್ಕಳು ತಿಂಡಿ ಎಲ್ಲ ತಿನ್ಕೊಂಡು ಹೊರಟರು. ಆದರೆ ರಾತ್ರಿ ಸ್ವಲ್ಪ ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಆಯಿತಾ, ಅದು ಸ್ವಲ್ಪ ಮಿಕ್ಕಿದೆ. ತುಂಬ ಚೆನ್ನಾಗಿ, ಅಂದರೆ ರಾತ್ರಿ ಮಾಡಿರೋದು ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದರಲ್ಲೂ ಹಾಗಲಕಾಯಿ ಪಲ್ಯ ಸ್ವಲ್ಪ ನಾವು ಹುಣಸೆ ಹುಳಿ ಬೆಲ್ಲ ಎಲ್ಲ ಹಾಕಿ ಮಾಡಿಬಿಟ್ರೆ ಅದು ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೀವು ಬೇಕಿತ್ತು ಅಂದರೆ ಹೇಳಿ, ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇನ್ನು ನಾನಿಲ್ಲಿ ಕೈ ರೊಟ್ಟಿ ಮಾಡ್ತಾ ಇದ್ದೀನಿ, ಅಕ್ಕಿ ರೊಟ್ಟಿ. ಸಾಮಾನ್ಯ ಇದು ನಮ್ಮ ಅಜ್ಜಿ ನಮಗೆ ಮಾಡ್ತಾ ಇದ್ರು, ಮಾಡಿ ಕೊಡ್ತಾ ಇತ್ತು. ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಚಿಕ್ಕವರಿದ್ದಾಗ. ಅದನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಮಾಮೂಲಿ ರೊಟ್ಟಿ ಥರನೇ, ಆದರೆ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಬಿಟ್ಟು ಕೈಗೆ ಮತ್ತು ಮಣೆಗೂ ನೀರು ಹಚ್ಚಿಬಿಟ್ಟು ತಟ್ಟಿಬಿಟ್ಟು ಎರಡು ಕಡೆ ಬೇಯಿಸೋದು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ ನೋಡಿ ನೀವು ಕೂಡ. ಹಿಟ್ಟನ್ನು ಹಾಕಿ ಲಟ್ಟಿಸೋದಕ್ಕಿಂತ ನಾವು ನೀರು ಹಚ್ಚಿಬಿಟ್ಟು ತಟ್ಟಬೇಕು, ಮಣೆಗೂ ಹಚ್ಕೊಳ್ಬೇಕು, ಕೈಗೂ ಹಚ್ಕೊಂಡು ನಿಧಾನವಾಗಿ ತಟ್ತಾ ಹೋದರೆ ಅದು ಅಗಲ ಆಗುತ್ತೆ. ಆಮೇಲೆ ಎರಡೂ ಬದಿ ಬೇಯಿಸ್ಕೊಳ್ಬೇಕಷ್ಟೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೆಚ್ಚಾಗಿ ಈ ರೀತಿ ಕೈ ರೊಟ್ಟಿನ ನಮ್ಮ ಅಜ್ಜಿ ಮಾಡ್ತಾ ಇತ್ತು, ಅದು ನೆನಪಾಯ್ತು ಇವತ್ತು. ಅಂದರೆ ಬೇಗ ಕೂಡ ಆಗುತ್ತೆ ನಮಗೆ. ಅಂದರೆ ಅಡುಗೆ ಮನೆ ಗಲೀಜಾಗಬಾರ್ದು ನಾವು ರೊಟ್ಟಿ ಮಾಡಿದಾಗ, ಅಂದರೆ ಇದು ತುಂಬ ಬೆಸ್ಟ್ ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲೂ ಕೂಡ ಹಿಟ್ಟು ಚೆಲ್ಲೋದಿಲ್ಲ, ಹಿಟ್ಟು ಹಾಕೊಳ್ಳೋ ಹಂಗಿಲ್ಲ. ನೀರಲ್ಲೇ ನಾವು ಕೈ ಎತ್ಕೊಂಡು ಲಟ್ಸೋದ್ರಿಂದ ಅಡುಗೆ ಮನೆ ಕೂಡ ಕ್ಲೀನಾಗಿರುತ್ತೆ. ಜೊತೆಗೆ ಬೇಯಿಸ್ಕೊಳ್ಳೋದು ಕೂಡ ತುಂಬ ಸುಲಭ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತುಂಬ ಇಷ್ಟಪಟ್ಟು ನಾನು ಕೂಡ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಕೆಲಸಗಳಿದೆ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ. ಬಟ್ಟೆ ಎಲ್ಲ ಒಣಗಾಕಬೇಕು, ಜೊತೆಗೆ ಪಾತ್ರೆ ಎಲ್ಲ ವಾಶಿಗೆ ಹಾಕಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಬೇಕು, ಆಮೇಲೆ ಮಾಡೋಣ ಅಂಥೇಳಿ ಬಂದು ಕೂತಿದ್ದೀನಿ. ಎಲ್ಲರೂ ಕನ್ಸ್ಕೊಂಡಿರ್ತಾರೆ ಅದೇ ರೀತಿ. ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದಾಗ ಎಲ್ಲೊಂದು ಚಿಕ್ಕ ಪುಟ್ಟ ಕನಸು ಇದ್ದೇನೆ ಇರುತ್ತೆ. ಏನಾದರೂ ಒಂದು ಕನಸು ಕಟ್ಕೊಂಡಿರ್ತಾರೆ, ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅವ್ರು ಎಷ್ಟು ಶ್ರಮ ಪಡಬೇಕು ಅಷ್ಟನ್ನ ಪಡ್ತಾ ಇರ್ತಾರೆ. ಅದೇ ರೀತಿ ನನಗೂ ಕೂಡ ಒಂದು ತುಂಬ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಕಟ್ಕೊಂಡಿರುವಂಥ ತುಂಬ ದೊಡ್ಡದು ಅಂದರೆ ದೊಡ್ಡ ಕನಸು, ಒಂದು ಸ್ವಂತ ಮನೆ ಇರಬೇಕು ಅಂತೇಳಿ. ಅದು
ಇವತ್ತು ನೆನ್ನೆದಲ್ಲ ಅದು. ನನ್ನ ಮದುವೆ ಆದಾಗಿಂದ ಅಂದರೆ ನನ್ನ ಮದುವೆ ಆಗಿ ಈ ಒಂದು ಜನವರಿಗೆ 17 ವರ್ಷ ಆಗುತ್ತೆ. 17 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈ 17 ವರ್ಷಗಳ ಜರ್ನಿಯಲ್ಲಿ ನಾನು ಕಂಡಂಥ ಒಂದು ದೊಡ್ಡ ಕನಸು ಅಂದರೆ ಅದು ನಮ್ಮ ಒಂದು ಪುಟ್ಟ ಮನೆ ಇರಬೇಕು, ಸ್ವಂತ ಮನೆ ಇರಬೇಕು. ತುಂಬ ದೊಡ್ಡದು ಬೇಕು ಆ ರೀತಿ ಏನಲ್ಲ, ಒಂದು ಪುಟ್ಟದಾಗಿದ್ರೂ ಕೂಡ ಅದು ನಮ್ಮ ಸ್ವಂತ ಮನೆಯಾಗಿರಬೇಕು. ಅಲ್ಲಿ ಒಂದೇ ಒಂದಿನಾದರೂ ನನ್ನ ಮಕ್ಕಳು, ನನ್ನ ಗಂಡ ಎಲ್ಲರ ಜೊತೆ ತುಂಬ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀನಿ. ಆದರೆ ಗೊತ್ತಿಲ್ಲ ಅದು ನನಸಾಗುತ್ತೋ ಅಥವಾ ಕನಸಾಗಿ ಹಾಗೇನೆ ಉಳಿಯುತ್ತೋ, ಗೊತ್ತಿಲ್ಲ ಅದೆಲ್ಲ ನನಗೆ. ಆದರೆ ಅದಕ್ಕೆ ಏನು ಶ್ರಮ ಬೇಕೋ ಅದನ್ನು ನಾವು ಪಡ್ತೀವಿ. ಅದೆಲ್ಲ ಭಗವಂತನ ಕೈಯಲ್ಲಿರೋವಂಥದ್ದು. ಎಲ್ಲರ ಆಸೆನೂ ನೆರವೇರಿಸಲ್ಲ. ಕೆಲವೊಬ್ಬರ ಕನಸುಗಳು ಕನಸಾಗಿನೇ ಉಳಿಯುತ್ತೆ, ಕೆಲವೊಂದು ನೆರವೇರುತ್ತೆ. ಹಾಗೆ ಈಗ ಸದ್ಯ ಯಾರೆಲ್ಲ ಒಂದು ಬಾಡಿಗೆ ಮನೆಯಲ್ಲಿರ್ತಾರೋ ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನಿರುತ್ತೋ ಎಲ್ಲರೂ ಕನಸು ತುಂಬ ಹೆಚ್ಚಾಗಿನೇ ಅವರು ಒಂದು ನಮಗೂ ಕೂಡ ಒಂದು ಸ್ವಂತ ಮನೆ ಇರಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ನಾನು ಕೂಡ ಅಷ್ಟೇ. ತುಂಬ ದೊಡ್ಡ ಮನೆ ಅಲ್ಲ, ಪುಟ್ಟದಾಗಿದ್ರೂ ಕೂಡ ಸ್ವಂತ ಮನೆ ಆಗಿರಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಈ ಒಂದು ಬಾಡಿಗೆ ಮನೆಗಳನ್ನು ಚೇಂಜ್ ಮಾಡೋವಂಥ ಸಮಯದಲ್ಲಿ ಅಥವಾ ಹುಡುಕುವಂಥ ಸಮಯದಲ್ಲಿ ಅಷ್ಟು ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಅಂದರೆ ಯಪ್ಪ ಸಾಕಪ್ಪ, ಒಂದು ಮನೆ ಇದ್ಬಿಟ್ರೆ ಸಾಕು ಅನ್ನೋ ರೀತಿಗೆ ಒಂದು ಈ ಮನೆಗಳ ಹುಡುಕಾಟ ಆಗಿರ್ಬೋದು ಅಥವಾ ಮನೆ ಚೇಂಜ್ ಮಾಡೋವಂಥದ್ದಾಗಿರ್ಬೋದು, ಏನೇ ಆದರೂ ಕೂಡ ಅಲ್ಲಿ ಊಟ ಇದೆಯೋ ಇಲ್ವೋ ಅಥವಾ ಅಲ್ಲಿ ಒಂದು ಅಂಬ್ಲಿ ಗಂಜಿನೇ ಕುಡಿದ್ರೂ ಕೂಡ ನಾವು ನಮ್ಮ ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು ಸುಮಾರಷ್ಟು ಜನಗಳ ಕನಸು. ಅದೇ ರೀತಿ ನನಗೂ ಕೂಡ ದೊಡ್ಡ ಕನಸು ಅದು ಅಂತಾನೆ ಹೇಳ್ಬೋದು. ಅದು ನೆರವೇರಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಇದ್ದೀವಿ. ಆ ಭಗವಂತ ಯಾವಾಗ ತಥಾಸ್ತು ಅಂತನೋ ಆ ಸಮಯದಲ್ಲಿ ಅದು ಕೂಡ ನೆರವೇರತ್ತೆ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕ ಅಂತಲೇ ಹೇಳ್ಬೋದು. ಸಾಕಷ್ಟು ಬ್ಲಾಗ್ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು. ರೆಸಿಪಿಗಳಿಗೆ ಸಿಕ್ಕಂಥ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ ನನಗೆ ಬ್ಲಾಗಿಗೆ ಸಿಗ್ತಾ ಇಲ್ಲ. ಆದರೆ ರೆಸಿಪಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಪ್ರತಿನಿತ್ಯ ಏನು ಒಂದು ಕೆಲಸಗಳನ್ನು ಮಾಡ್ಕೊಳ್ತೀನೋ, ನನ್ನ ದಿನಚರಿ ಏನಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಆದರೆ ನನಗೆ ಅಂಥ ಒಂದು ಒಳ್ಳೆ ರೆಸ್ಪಾನ್ಸು ಸಿಗ್ತಾ ಇಲ್ಲ. ಅದು ಕೂಡ ತುಂಬ ಬೇಜಾರಾಗ್ತಾ ಇದೆ. ಇರಲಿ, ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ನನ್ನ ದಿನಚರಿ ಏನಿದೆ, ನಾನು ಮನೆಯಲ್ಲಿ ಹೇಗಿರ್ತೀನೋ, ನನ್ನ ಮಕ್ಕಳ ಜೊತೆ ಹೇಗಿರ್ತೀನೋ ಅಥವಾ ನನ್ನ ಮಕ್ಕಳನ್ನ ನಾನು ಯಾವ ರೀತಿ ನೋಡ್ಕೊಳ್ತೀನೋ, ನನ್ನ ಮನೆ ಕೆಲಸಗಳನ್ನು ಯಾವ ರೀತಿ ನಿಭಾಯಿಸ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ಇದನ್ನ ಮಾತ್ರ ಸ್ಟಾಪ್ ಮಾಡೋದೇ ಇಲ್ಲ. ಖಂಡಿತ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಒಂದು ಮಧ್ಯಮ ವರ್ಗದ ಕುಟುಂಬ ಅಂತಂದರೆ ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಎಲ್ಲ ಕೂಡ ನನಸಾಗೋದಿಲ್ಲ. ಅವರ ಒಂದು ಏನು ಆಸೆ ಆಕಾಂಕ್ಷೆಗಳು ಕೆಲವೊಬ್ಬರಿಗೆ ಅದು ಏನು ಕನ್ಸ್ಕೊಂಡಿರ್ತಾರೋ ಎಲ್ಲ ಹಾಗೇನೆ ಉಳಿದಿರುತ್ತೆ. ಅಂಥದ್ರಲ್ಲಿ ನಾನು ಕೂಡ ಒಬ್ಳು. ನನಗೂ ಕೂಡ ಒಂದು ಪುಟ್ಟ ಮನೆ ಕಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ದೊಡ್ಡ ಆಸೆ. ಅಂದರೆ ಅದು ನಾನು ಮೊದಲೇ ಹೇಳಿದ್ನಲ್ಲ, ಅದು ಇವತ್ತು ನೆನ್ನೆದಲ್ಲ, 17 ವರ್ಷಗಳಿಂದ ಇರೋವಂಥ ಒಂದು ದೊಡ್ಡ ಕನಸು. ನೋಡೋಣ ಭಗವಂತ ಯಾವಾಗ ನನಗೂ ಕೂಡ ಅಂತ ಒಂದು ಭಾಗ್ಯ ಕೊಡ್ತಾನೋ, ಒಂದು ಒಳ್ಳೆಯ ಯೋಗವನ್ನು ಕೊಡ್ತಾನೋ ಅಲ್ಲಿವರೆಗೂ ನಾನು ಕೂಡ ಕಾಯ್ತೀನಿ. ಅಲ್ಲಿವರೆಗೂ ನನ್ನ ಶ್ರಮ ಏನಿರುತ್ತೋ, ನಾನೇನು ಕಷ್ಟಪಡಬೇಕು ಅದನ್ನು ಮಾತ್ರ ನಾನು ನಿಲ್ಲಿಸೋದಿಲ್ಲ. ಖಂಡಿತ ನನ್ನ ಒಂದು ಶ್ರಮ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಭಗವಂತ ಕೊಡಬೇಕಷ್ಟೇ, ಮನುಷ್ಯರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಈಗ ನಾವು ತಂದೆ ತಾಯಿ ಆಗಿದ್ದೀವಿ ಅಂದಾಗ ನಮ್ಮ ಕನಸುಗಳಿಗಿಂತ ನಮ್ಮ ಮಕ್ಕಳ ಕನಸಾಗಿರ್ಬೋದು, ಅವ್ರ ಭವಿಷ್ಯ ಕೂಡ ದೊಡ್ಡದಾಗಿರುತ್ತೆ. ನಮ್ಮ ಕನಸುಗಳನ್ನು ಬದಿಗೊತ್ತಿ ನಾವು ನಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇರ್ತೀವಿ. ಅದೇ ರೀತಿಯಾಗಿ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಥವಾ ಅವರ ಕನಸು ಏನಿದೆ ಅದನ್ನು ನನಸು ಮಾಡೋದಕ್ಕೆ ನಾವೆಷ್ಟು ಶ್ರಮ ಪಡಬೇಕು ಅದನ್ನು ಪಡ್ತಾ ಇದ್ದೀವಿ. ಅದ್ರ ಜೊತೆ ಕನಸು ಈಡೇರಲಿ ಅಂತೇಳಿ ನಾನು ಪ್ರತಿದಿನ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಮಕ್ಕಳ ಭವಿಷ್ಯ, ಅವರ ಎಜುಕೇಷನ್ನು, ಅವರ ಒಂದು ಆಸೆ ಆಕಾಂಕ್ಷೆ ಏನಿದೆಯೋ ಅದನ್ನು ಪೂರೈಸೋದ್ರ ಜೊತೆಗೆ ನಮ್ಮ ಕನಸು ಕೂಡ ನೆರವೇರಲಿ ದೇವರೇ ಅಂತೇಳಿ ನಾನು ಪ್ರತಿದಿನ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ. ಕೂಡ ಸಪೋರ್ಟ್ ಮಾಡಿ, ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಜೊತೆಗೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ನೋಡಿ. ಯಾಕಂದರೆ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ಹಾಗಾಗಿ ಇದೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೆ. ದಯವಿಟ್ಟು ನನ್ನ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ರೆಸಿಪಿಗೆ ಎಷ್ಟು ನೀವು ಸಪೋರ್ಟಿವ್ ಆಗಿದ್ರು ಅದೇ ರೀತಿಯಾಗಿ ಈ ಒಂದು ದಿನಚರಿ ವ್ಲಾಗ್ ಏನಿದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವಿಡಿಯೋ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲಿವರೆಗೂ ಹೋಗಿ ಬರಲ್ಲ. ಥ್ಯಾಂಕ್ ಯು.